ಕರ್ಣ ಇವ್ರು ಯಾಕೆ ರಿಪ್ಲೈ ಮಾಡ್ತಿಲ್ಲ? ಏನಾಗಿದೆ? ಅಮ್ಮ ಏನಾಯ್ತು? ಆರ್ ಯು ಆಲ್ ರೈಟ್? ಅದು ಬೇಬಿ ಮೂವ್ಮೆಂಟ್ಸ್ ಜಾಸ್ತಿ ಆಗ್ತಿದೆ. ಬೇಕಾದ್ರೆ ನೀವೇ ನೋಡಿ. ನಂಗೊಂದು ಕೆಲಸ ಇತ್ತು, ಮುಗಿಸ್ಕೊಂಡು ಬರ್ತೀನಿ. ನಿತ್ಯ, ಕರ್ಣ ಹಾಗೆ ಹೋದ ಅಂತ ಬೇಜಾರಾಯ್ತಾ? ಇಲ್ಲ, ಹಾಗೇನಿಲ್ಲ. ನೋಡ್ಕಂದ, ಮದುವೆ ಕೆಲಸ ಎಲ್ಲ ಅವನ ತಲೆ ಮೇಲೆ ಬಿದ್ದಿದೆ. ಅವನಿಗೂ ಟೆನ್ಷನ್ ಅಲ್ವಾ, ಅದಕ್ಕೆ ಹೋಗಿದ್ದಾನೆ. ಯಾವತ್ತಾರು ಕರ್ಣ ನಿನ್ ಮನ್ಸಿಗೆ ಬೇಜಾರಾಗೋ ರೀತಿ ನಡ್ಕೊಂಡಿದ್ದಾನ? ಇಲ್ಲ. ಇಲ್ಲ ತಾನೆ? ನಮ್ಮನೆ ಈ ಮುದ್ದು ಗೊಂಬೆ ಮುಖನ ಸಪ್ಪಗೆ ಮಾಡ್ಕೊಂಡ್ರೆ ನಮ್ಮ ಕರ್ಣ ಅದನ್ನ ನೋಡೋದಕ್ಕೆ ಸಹಿಸ್ಕೊಳ್ಳೋದಿಲ್ಲ. ಓಕೆ, ತುಂಬ ಲೇಟ್ ಆಗಿದೆ, ಹೋಗಿ ಮಲ್ಕೊ. ನನ್ನ ಪುಟ್ಟು ಡಾರ್ಲಿಂಗು ಮಲಗಬೇಕಲ್ವಾ, ಅವನಿಗೂ ರೆಸ್ಟ್ ಬೇಕು ತಾನೆ. ಗುಡ್ ನೈಟ್. ಗುಡ್ ನೈಟ್. ಶಾಂತಿ ಬೇಬಿ, ಮನೆ EMI ಕಟ್ಟೋದೆಲ್ಲ ನಾನೇ. ಎಷ್ಟು ಸಲ ಹೇಳಿ ನಿನ್ ತಲೆ ಕೆಡ್ಸ್ಕೊಂಬೇಡ ಅಂತ? ಆಗಲ್ಲ ಅಂದ್ರೆ ಆಗಲ್ಲ. ನೀನು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾ ಇರೋಳು. ಇಲ್ಲಿ ಜವಾಬ್ದಾರಿ ತಗೊಳ್ಳೋದು ಸರಿ ಕಾಣಿಸಲ್ಲ. ಮೊದಲು ಅರ್ಜುನ್ ಜೊತೆ ಮಾತಾಡು, ಅವನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಆ ಥರ ನಡೆಯೋದು ಒಳ್ಳೆ ಹೆಂಡತಿ ಆದವಳ ಕರ್ತವ್ಯ. ಇದೊಳ್ಳೆ ಕತೆ ಆಯ್ತಲ್ಲ. ಹೆಣ್ಮಕ್ಳಿಗೊಂದು ರೂಲ್ಸು, ಗಂಡು ಮಕ್ಳಿಗೊಂದು ರೂಲ್ಸಾ? ನಾನು ಯಾರನ್ನೇ ಮದುವೆ ಆಗಿ ಎಲ್ಲೇ ಹೋದ್ರು ನಿನ್ನ ಮೊಮ್ಮಗಳು ಅನ್ನೋದು ಬದಲಾಗತ್ತಾ? ಇಷ್ಟು ವರ್ಷ ನೀನು ಕಷ್ಟಪಟ್ಟು ನನ್ನ ಸಾಕಿ ಬೆಳೆಸಿ ನನ್ನ ಡಾಕ್ಟ್ರು ಮಾಡಿದ್ಯಾ. ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಮಾತ್ರ ಗೊತ್ತು. ಸೊ ಇವಾಗ ನನ್ನ ಕರ್ತವ್ಯನ ಮಾಡೋದಕ್ಕೆ ಬಿಟ್ಬಿಡು. ನೋಡು ನಿಧಿ, ನಾನು ಒಂದ್ಸಲ ಬೇಡ ಅಂದರೆ ಅಷ್ಟೇ. ನಿನ್ನ ಮದುವೆ ಆದಮೇಲೆ ನಾನು ಇಲ್ಲಿರೋದೇ ಇಲ್ಲ, ಹಳ್ಳಿಗೆ ಹೋಗ್ಬಿಡ್ತೀನಿ. ನನಗೆ ಅಂತ ಬೇರೆ ಮನೆ ಬೇರೆ ಯಾಕೆ? ಇದೇನಿದು? ನಿಧಿ ಕೈ ಮೇಲೆ ಕೆ ಅಂತ ಬರ್ದಿದ್ಯಲ್ಲ. ಅಂದರೆ ಅಣ್ಣನ ಕೆಲಸ. ವೆಲ್ ಡನ್ ಅಣ್ಣ. ಆದರೆ ನಿಧಿ ಈ ರೇಂಜಿಗೆ ಕೈ ತಿರುಗಿಸ್ತಿದ್ದಾಳಲ್ಲ, ಇವಳಿಗೆ ಮ್ಯಾಟ್ರೇ ಗೊತ್ತಿಲ್ಲ ಅಂತಾಯ್ತು. ಆಗಲ್ಲ ಅಂದ್ರೆ ಆಗಲ್ಲ ಶಾಂತಿ ಬೇಬಿ. ನಿಧಿ, ಕೈ ಮೇಲೇನೋ ಬರ್ಕೊಂಡಿದ್ಯಾ? ಏನು? ಶಾಂತಿ ಅಜ್ಜಿ, ನಿಮ್ಮನ್ನ ಲಕ್ಷ್ಮಿ ಅಜ್ಜಿ ಕರೀತಾ ಇದ್ರು. ಹೌದಾ? ಯಾಕಂತೆ? ಅದು ಮದುವೆ ವಿಷಯ ಮಾತಾಡೋದಕ್ಕೆ ಅನ್ಸುತ್ತೆ. ಓ ಹೌದಾ? ಆಗಲೇ ಹೇಳ್ತಾ ಇದ್ಲು, ಮರ್ತೇ ಬಿಟ್ಟಿದ್ದೆ. ಏನಿದು ನಿಧಿ, ಅವಾಗ್ಲಿಂದ ಕೈ ಪ್ರದರ್ಶನ ಮಾಡ್ತಿದ್ಯಾ? ಅಜ್ಜಿ ಏನಾದರೂ ನೋಡಿದ್ರೆ ಏನು ಉತ್ತರ ಕೊಡ್ತಿದ್ದೆ? ಸದ್ಯಕ್ಕೆ ನೋಡಿಲ್ಲ. ನನ್ನ ಕೈಗೆ ಏನಾಗಿದೆ? ಈ ಮುದ್ದಾದ ಕೈಯಲ್ಲಿ ನನ್ನ ಹೆಸರು ಬಿಟ್ಟು ಬೇರೆ ಯಾರ ಹೆಸರು ಬರಬಾರ್ದು. ಇದ್ಯಾವಾಗ ಹೀಗಾಯ್ತು? ಕರ್ಣ ಸರ್, ಇದು ನಿಮ್ಮ ಕೆಲಸನಾ? ಅದನ್ನ ಕೇಳ್ಬೇಕಾ? ಹೇಗಿದೆ ನಮ್ಮ ಅಣ್ಣನ ಕೈ ಚಳಕ? ಮೆಚ್ಚಬೇಕಲ್ವಾ? ರಜಕ ತಮಾಷೆ ಮಾಡಬೇಡ. ಯಾರಾದ್ರೂ ನೋಡಿ ಎಡ್ಬಿಟ್ಟಾದ್ರೆ ನಾನೇನು ಮಾಡಲಿ? ಎಲ್ಲರೂ ನೋಡೇ ನೋಡ್ತಾರೆ. ಮೆಹಂದಿ ಫಂಕ್ಷನಲ್ಲಿ ನಿನ್ನ ಕೈಯೇ ಸೆಂಟರ್ ಆಫ್ ಅಟ್ರಾಕ್ಷನ್ನು. ಅವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಗುಡ್ ಲಕ್.
ಕರ್ಣ ಸರ್. ಅರ್ಜುನ್, ಕಾಫಿ. ಥ್ಯಾಂಕ್ಸ್. ನೀವೇ ಕಾಫಿ ಮಾಡಿರೋದಂತ ಮಾತ್ರ ನಾನು ಕೇಳೋದಕ್ಕೆ ಹೋಗಲ್ಲ, ಯಾಕಂದರೆ ಅರೋಮನೆ ಅಷ್ಟು ಚೆನ್ನಾಗಿದೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಹಾಬಿ. ಸಾರಿ, ನೀವು ಡೀಪಾಗಿ ನೋಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಆಯಿತಾ? ನಾನು ಇನ್ಫ್ಯಾಕ್ಟ್ ಕೋಟ್ ಓದ್ತಿದ್ದೆ. ನೀವು ಫ್ರೀ ಇದ್ದೀರಾ ಅಂದರೆ ನಿಮಗೂ ಹೇಳ್ತೀನಿ. ಪ್ಲೀಸ್. ನೀವು ಯಾರನ್ನಾದರೂ ಮನ್ಸಾರೆ ಪ್ರೀತಿಸಿದ್ರೆ ಅವ್ರನ್ನ ಬಿಟ್ಕೊಡೋದಕ್ಕೆ ನೀವು ಯೋಚನೆ ಮಾಡಲ್ಲ. ಅವ್ರು ವಾಪಸ್ ಬಂದರೆ ಖಂಡಿತ ನಿಮ್ಮವರು ಅಂತ ಅರ್ಥ. ಒಂದು ವೇಳೆ ಬರದೇ ಹೋದರೆ ಅವ್ರು ಯಾವತ್ತೂ ನಿಮ್ಮವ್ರು ಆಗಿರಲಿಲ್ಲ ಅಂತ ಅರ್ಥ. ಹೇಗಿದೆ? ಕೇಳೋದು ಚೆನ್ನಾಗಿದೆ, ಬಟ್ ಒಪ್ಕೊಳ್ಳೋದು ಕಷ್ಟ. ಯಾಕೆ ಇದು ನಿಮಗೆ ಸತ್ಯ ಅಂತ ಅನ್ಸಲ್ವಾ? ಒಂದಷ್ಟು ತಿಂಗಳು ಮುಂಚೆ ಹೇಳಿದಿದ್ರೆ ಒಪ್ಕೋತಿದ್ದೇನೋ, ಬಟ್ ಈಗಲ್ಲ. ನಿಜವಾಗ್ಲೂ ಪ್ರೀತಿ ಮಾಡಿದ್ರು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದೇಗೆ? ಪ್ರೀತಿ ಅಂದರೆ ಬಿಟ್ಕೊಡೋದಲ್ಲ, ಪ್ರೀತಿಸ್ತರನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಶಕ್ತಿ ಎಲ್ಲ ಉಪಯೋಗಿಸಿ ಹೋರಾಡೋದು. ಇಡೀ ಪ್ರಪಂಚ ನಮ್ಮ ವಿರುದ್ಧ ಇದ್ದರೂ ಸೋಲ್ ಒಪ್ಪದೇ ಇರೋದು. ಯಾಕಂದರೆ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳೋಕ್ಕೆ ಅವ್ರು ಯಾರೂ ಅಲ್ಲ. ಪ್ರೀತಿಸಿದ ಮೇಲೆ ಅವ್ರು ನಮ್ಮ ಜೀವ. ಅಂಥ ಜೀವ ಮತ್ತೆ ಸಿಗಲ್ಲ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಯಾರಾದರೂ ಸರಿ ಮತ್ತೆ ಇದೇ ರೀತಿ ಪ್ರೀತಿಸೋದು ಸಾಧ್ಯ ಇಲ್ಲ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅಂದಮೇಲೆ ಹೇಗೆ ಬಿಟ್ಕೊಡ್ತೀರಾ? ಪ್ರೀತಿನ ಯಾವತ್ತೂ ಬಿಟ್ಕೊಡ್ಬಾರ್ದು. ಅದ್ಭುತ. ಕಾಫಿ ಮತ್ತು ನಿಮ್ಮ ಮಾತು ಸಖತ್ತಾಗಿದೆ. ಎಕ್ಸ್ಕ್ಯೂಸ್ ಮೀ, ನಂಗೆ ಸ್ವಲ್ಪ ಕೆಲಸ ಇದೆ. ಯಾ, ಕ್ಯಾರಿ ಆನ್. ಈ ಹಾರ್ಟ್ ಸರ್ಜನ್ಗೆ ಪ್ರೀತಿ ಬಗ್ಗೆ ಒಳ್ಳೆ ಪಾಠ ಸಿಕ್ತು. ನೈಸ್. ಅಂತೂ ನನ್ನ ನೆನಪಾಗಿ ಮೆಸೇಜ್ ಮಾಡಿ ಕಳ್ಸ್ಕೊಂಡಿದ್ದೀರ ಅಂದರೆ ಏನೋ ವಿಷಯ ಸ್ಪೆಷಲ್ ಆಗಿರಬೇಕು. ಆಮ್ ಐ ರೈಟ್? ದೂರ ಇರೋದು ಸುಲಭ ಅಲ್ಲ ಅಂತ ನಮ್ಮ ಹುಡುಗಿಗೆ ಈಗ ಜ್ಞಾನೋದಯ ಆಯಿತಾ? ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಓವರಾಗಿ ಏನೇನೋ ಯೋಚನೆ ಮಾಡಬೇಡಿ. ಏನಿದು? ಏನು ರೀ, ನಿಮ್ಗೆ ಎ ಬಿ ಸಿ ಡಿ ಮರ್ತೋಯ್ತಾ? ರಿಯಲಿ ಬ್ಯಾಡ್. ನೋಡಿ, ಇದು ಕೆ ಅಂತ. ನಿಮ್ಮ ಫ್ಯೂಚರ್ ಹಸ್ಬೆಂಡ್ ಕರ್ಣ, ಫಸ್ಟ್ ಲೆಟರ್ ಕೆ. ಇದು ಚೆನ್ನಾಗಿದೆಲ್ಲ? ತಮಾಷೆ ಮಾಡಬೇಡಿ ಸರ್, ನನಗೆ ಕೆಟ್ಟು ಸಿಟ್ಟು ಬರ್ತಿದೆ. ಯಾರಾದರೂ ನೋಡಿದ್ರೆ ನಾನೇನು ಹೇಳಿ? ನಮ್ಮ ಯಜಮಾನ್ ಹೆಸರು ಅಂತ ಹೇಳಿ, ಸಿಂಪಲ್. ನಿಮಗೆ ಹೋಗಿ ಹೋಗಿ ಹೇಳ್ತಿದ್ದೀನಲ್ಲ, ಇದನ್ನ ಯಾಕೆ ಇಲ್ಲಿ ಬರೆದ್ರಿ?